ನಮಸ್ಕಾರ. ಕರ್ಮ ಹೇಗೆ ಇದಕ್ಕೆ ಒಂದು ಕನೆಕ್ಟ್ ಆಗತ್ತೆ ಅಂತಂದ್ರೆ, ಇವಾಗ ತಂದೆ ತಾಯಿ ಇದು ಜೊತೆಗೆ ನಮ್ಮ DNA ಕೂಡ ಬಂದ್ಬಿಟ್ಟಿರತ್ತೆ. ಏನು ಅಂತಂದ್ರೆ ಹೋದ ಜನ್ಮದಲ್ಲೂ ಕೂಡ ನಾವು ಕೆಲವು ಟೈಮ್ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿರ್ತಾರೆ, ಅಥವಾ ನಮ್ನೇ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತೀವಿ. ಇದೆಲ್ಲ ಏನಾಗತ್ತೆ ಅಂದ್ರೆ ಈ ಒಂದು ಸೋಲ್ ಮತ್ತೆ ಬಾಡಿ ಮರೆಯೋದೇ ಇಲ್ಲ ಅದನ್ನ. ಅದು ಹೋದ ಜನ್ಮದಿಂದ DNA ಇಂದ ತಗೊಂಡ್ ಬಂದಿರುತ್ತೆ. ಹಾಗೆ ನಮ್ಮ ಪೇರೆಂಟ್ಸ್ ಕೂಡ ನೀನ್ ಹೀಗೆ ಇರಬೇಕು, ಹೀಗೆ ಬೆಳಿಬೇಕು, ಅಥವಾ ತಂದೆ ತಾಯಿ ತುಂಬಾ ಜಗಳ ಆಡೋದು, ತಂದೆ ಬಂದು ತಾಯಿ ಮೇಲೆ ತುಂಬಾ ಡಾಮಿನೆಂಟ್ ಮಾಡೋದು, ಇದೆಲ್ಲ ಏನ್ ಮಾಡ್ತಿರತ್ತೆ, ಮಗು ಅಬ್ಸರ್ವ್ ಮಾಡ್ಕೋತಾ ಇರುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಕೆಲವೊಂದು ಭಯವಾಗಿ ಕನ್ವರ್ಟ್ ಆಗತ್ತೆ. ಏನು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೂ ನೋಡಿ, ನಾಳೆ ಅಂದ್ರೆ ಏನು ಅಂತ ಭಯ, ಅಥವಾ ನಾನು ಹಿಂಗೆ ಮಾಡಿಬಿಟ್ರೆ ಏನಾಗತ್ತೆ ಅನ್ನೋ ಭಯ. ಅದು ಕೆಲವರು ಹೇಳ್ತಾರೆ, ಏನೋ ನನಗೆ ಅವರೆಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾರೆ, ನನ್ನ ಹತ್ರ ದುಡ್ಡೇ ಬರೋದಿಲ್ಲ, ಅಥವಾ ನಾನು ಪ್ರೀತಿಸೋ ನನ್ನ ಜೊತೆ ಉಳಿಯೋದೇ ಇಲ್ಲ, ನಾನು ಯಾರಾದರೂ ಪ್ರೀತಿ ಮಾಡಿದೆ ಅವ್ರು ನನ್ನಿಂದ ದೂರನೇ ಆಗ್ಬಿಡ್ತಾರೆ, ನಾನು ಇಷ್ಟಪಟ್ಟವ್ರು ನನಗೆ ಕೈಗೆ ಸಿಗಲ್ಲ, ಅಥವಾ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಇದು ಉಳಿಯೋದೇ ಇಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿರುವಂಥ ಒಂದು ಭಯ. ಈ ಭಯದಿಂದ ಏನು ಮಾಡ್ತೀವಿ, ಯಾರು ನೋಡಿ ಪ್ರೆಸೆಂಟ್ ಬಗ್ಗೆ ಯಾರು ನಾವು ಭಯನೇ ಪಡೋದಿಲ್ಲ. ಇವಾಗ ಏನು ನಡೀತಿರತ್ತೆ ಅದ್ರ ಬಗ್ಗೆ ನಾವು ಯಾರು ಹೆದರ್ಕೊಳ್ಳೋದೇ ಇಲ್ಲ. ಯಾಕಂದರೆ ಇವಾಗ ಏನು ನಡೀತಿರತ್ತೆ ಅದು ನಮ್ಗೆ ಗೊತ್ತಿರುತ್ತೆ. ಬಟ್ ಮುಂದೆ ಏನು ನಡೀತಿರತ್ತೆ, ಏನಾಗತ್ತೆ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಇದು ಆಂಗ್ಸೈಟಿ ಅಂತ ಹೇಳೋದಿಲ್ಲ, ಬಟ್ ಏನು ಅಂತಂದರೆ ಇಲ್ಲದೇ ಇರೋ ಒಂದು ಭ್ರಮೆನ ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಚಿಕ್ಕ ವಯಸ್ಸಿಂದ ಆ ಭ್ರಮೆ ಒಂದು ನಮ್ಮ ಮನಸ್ಸಿನಲ್ಲಿ ಏನು ಬಂದಿರುತ್ತೆ, ಈ ಒಂದು ಭ್ರಮೆ ನಮ್ಮ ಮುಂದಿನ ಒಂದು ಫ್ಯೂಚರ್ ಕೂಡ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಆಗಿ ಏನು ಮಾಡ್ತೀವಿ, ನಾವು ಸೆಲ್ಫ್ ಸ್ಯಾಬೊಟೇಜ್ ಮಾಡ್ತಾ ಹೋಗ್ತೀವಿ. ಏನು ಅಂತಂದ್ರೆ ಇವತ್ತು ಏನೋ ಒಂದು ಆ್ಯಕ್ಷನ್ ನಾವು ತಗೊಳ್ಬೇಕಾಗಿರುತ್ತೆ, ಅಥವಾ ನಮ್ಮ ಬೆಳವಣಿಗೆನ ನಾವೇ ಒಂದು ಕುಗ್ಗಿಸ್ತಾ ಬರ್ತೀವಿ. ಏನು ಅಂತಂದ್ರೆ ಅಯ್ಯೋ ಬೇಡ, ನಾನಿವತ್ತು ಈ ಥರ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಲಾಸ್ ಆಗ್ಬೋದು, ಅಥವಾ ಜನ ನನ್ನ ಆಡ್ಕೋಬೋದು, ಇಲ್ಲ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತಿದ್ದೀನಿ, ಇದನ್ನು ಜನ ನನ್ನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ನನ್ನ ಜನ ನಾಳೆ ಟ್ರೋಲ್ ಮಾಡಿಬಿಡ್ಬೋದು. ಈ ಥರ ಒಂದು ಫ್ಯೂಚರ್ ಬಗ್ಗೆ ಆಂಗ್ಸೈಟಿ ಇರೋರು, ಭಯ ಇರೋರು ಮುಂದೆ ಹೋಗೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ನಮ್ಮ ಮನಸ್ಸು ನಮಗೆ ಅಂದರೆ ಏನಂತ ಹೇಳಿದ್ರೆ, ಈ ಕರ್ಮದ ಲೂಪಿಂದ ನಾವು ಆಚೆ ಬರಬೇಕಂತಂದರೆ ನಮ್ಮಲ್ಲಿ ಅವೇರ್ನೆಸ್ ಇರಬೇಕು ಮತ್ತು ಕಾನ್ಷಿಯಸ್ ಇರಬೇಕು. ಈ ಅವೇರ್ನೆಸ್ ಕಾನ್ಷಿಯಸ್ ನಮ್ಮ ಲೈಫಲ್ಲಿ ಬರೋದಿಲ್ಲ ಯಾವಾಗ. ಸೊ ಲೈಫಲ್ಲಿ ಸೇಮ್ ಪ್ಯಾಟರ್ನ್ ಸುತ್ತಾ ಇರತ್ತೆ. ಒಂದು ವ್ಯಕ್ತಿ ಬರ್ತಾನೆ, ನಮಗೆ ಮೋಸ ಮಾಡ್ತಾನೆ ಹೋಗ್ತಾನೆ, ಮತ್ತೆ ಅದೇ ಪ್ಯಾಟರ್ನ್ ಬೇರೆ ಒಬ್ಬ ವ್ಯಕ್ತಿ ಅಂದರೆ ಬೇರೆ ಒಂದು ಮುಖವಾಡ ಹೊತ್ತು ಬರ್ತಾ ಇರ್ತಾನೆ. ಎಲ್ಲಿವರೆಗೂ ಅಂತಂದರೆ ನನ್ನ ಲೈಫಲ್ಲಿ ನನಗೆ ಏನಾಗ್ತಾ ಇದೆ ಅನ್ನೋ ಕಾನ್ಷಿಯಸ್ ಇರಲ್ಲ, ಅವೇರ್ನೆಸ್ ಇರಲ್ಲ, ಅಲ್ಲಿವರೆಗೂ ಈ ಒಂದು ಪ್ಯಾಟರ್ನ್ಗಳು ನಡೀತಾನೆ ಇರುತ್ತೆ. ಸೊ ಈ ಒಂದು ಪ್ಯಾಟರ್ನಿಂದ ನಾವು ಹೇಗೆ ಆಚೆ ಬರಬೇಕು ಅಂತಂದರೆ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಅಥವಾ ನಮ್ಮ ಎಮೋಷನಲ್ಲಿ ನಾವು ಏನು ಡಿಸ್ಟರ್ಬ್ ಆಗ್ತಾ ಇದ್ದೀವಿ, ನಾವು ಎಲ್ಲಿ ಓವರ್ ಗಿವ್ ಮಾಡ್ತಾ ಇದ್ದೀವಿ, ಎಲ್ಲಿ ಓವರ್ ಡೂ ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ಬೌಂಡ್ರೀಸ್ ಹಾಕ್ತಾ ಇಲ್ಲ, ಅಥವಾ ನಮ್ಮಲ್ಲಿರುವಂಥ ಯಾವ ಭಯ ನನ್ನ ಒಂದು ಗ್ರೋತ್ಗೆ ನನಗೆ ತಡೆ ಹಿಡಿತಾ ಇದೆ, ಇದನ್ನೆಲ್ಲ ನಾವು ಕಾನ್ಷಿಯಸ್ ಆಗಿ ಅವೇರ್ನೆಸ್ ತಗೋಬೇಕಾಗತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ಏನಾಗ್ತಾ ಇರತ್ತೆ ಅದನ್ನು ನಾವು ಯಾರ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಏನು ನಡೀತಿರತ್ತೆ ಅದಕ್ಕೆ 100% ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತೆ. ಯಾವತ್ತು ನಾವು ಅಂದರೆ ಏನಕ್ಕೆ ಇದಕ್ಕೆಲ್ಲ ನಾವು ಸ್ಪಿರಿಚುಯಾಲಿಟಿ ಹೇಳ್ತೀವಿ ಅಂತಂದರೆ, ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯ ನಾವು ನಮ್ಮ ಸುತ್ತಮುತ್ತ ಎಲ್ರಿಗೂ ನಮಗೆ ನಿನಗೇನು ಬೇಕು, ಏನು ಬೇಡ, ಏನಾಗ್ತಾ ಇದೆ ಎಲ್ಲವನ್ನೂ ಕೇಳ್ತೀವಿ. ಆದರೆ ಯಾವತ್ತೂ ನನ್ನಲ್ಲಿ ಏನಾಗ್ತಾ ಇದೆ ಅಥವಾ ನನಗೇನು ಬೇಕು ಅಂತ ಕೇಳ್ಕೊಳ್ಳಲ್ಲ. ಆದರೆ ಈ ಒಂದು ಮೆಡಿಟೇಷನ್ ಮುಖಾಂತರ ನಾವು ಸೆಲ್ಫ್ ಕನೆಕ್ಟಿವಿಟಿನ ಕಂಡ್ಕೋಬೋದು. ಯಾವಾಗ ನಾವು ನಮ್ಮ ಬ್ರೀತ್ ಅಂದರೆ ಕಾನ್ಷಿಯಸ್ ಬ್ರೀತ್, ನಾವು ನೋಡ್ತಾ ಇರ್ಬೋದು, ನಾವು ಎಷ್ಟೋ ಸಲ ಆಂಗ್ಸೈಟಿ ಇದ್ದಾಗ ಅಥವಾ ಏನೋ ಒಂದು ಡಿಪ್ರೆಷನ್ಲಿದ್ದಾಗ ನಾವು ಕಾನ್ಷಿಯಸ್ ಬ್ರೀತಿಂಗೇ ಮಾಡ್ತಾ ಇರಲ್ಲ, ಸುಮ್ಮನೆ ಉಸಿರಾಡ್ಬೇಕಂತ ಉಸಿರಾಡ್ತಾ ಇರ್ತೀವಿ. ಯಾವಾಗ ನಾವು ಕಾನ್ಷಿಯಸ್ ಆಗಿ ಬ್ರೀತ್ ಮಾಡ್ತೀವಿ ಮೆಡಿಟೇಷನ್ ಮುಖಾಂತರ, ಆವಾಗ ನಮಗೆ ನಾವು ಏನು ಅಂತ ಹೇಳಿದ್ರೆ ಸೆಲ್ಫ್ ಕನೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಕನೆಕ್ಷನ್ ಸ್ಟಾರ್ಟ್ ಆದಾಗ ನಮ್ಮ ಆತ್ಮದ ಜೊತೆ ನಾವು ಮಾತಾಡ್ತಾ ಹೋಗ್ತೀವಿ. ನನ್ನ ಜೀವನದಲ್ಲಿ ಯಾಕೆ ಈ ಒಂದು ಪ್ಯಾಟರ್ನ್ ನಡೀತಾ ಇದೆ, ನನ್ನ ಜೀವನದಲ್ಲಿ ಯಾಕೆ ನನಗೆ ನೋವು ಮಾಡುವಂತಹ ವ್ಯಕ್ತಿಗಳು ಪದೇ ಪದೇ ಬರ್ತಾ ಇದ್ದಾರೆ, ಅಥವಾ ನನಗೆ ಯಾಕೆ ಹಣದ ಹರಿವು ಇಲ್ಲ, ಯಾಕೆ ನನಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗ್ತಾ ಇಲ್ಲ, ಅಥವಾ ಯಾಕೆ ನನಗೆ ಒಂದು ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಇದಕ್ಕೆಲ್ಲವನ್ನು ಉತ್ತರ ನಮ್ಮಲ್ಲೇ ಇದೆ. ಯಾಕೆ ಅಂದರೆ ನಾವು ನಮ್ಮಲ್ಲಿರುವಂತಹ ಒಂದು ಕೊರಗು ಅಥವಾ ಕೊರತೆಗಳಿಗೆ ನಾವು 100%
ರೆಸ್ಪಾನ್ಸಿಬಿಲಿಟಿ ತಗೊಂಡೇ ಇರೋದಿಲ್ಲ. ಯಾವಾಗಲೂ ನಾವು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಿರ್ತೀವಿ. ಅವ್ರು ಯಾರೋ ಅಂದರು ಅದಕ್ಕೆ ಹಿಂಗಾಯ್ತು, ನಾನೇನೋ ಬಿಸ್ನೆಸ್ ಮಾಡೋಕ್ಕೆ ಬಂದೆ ಅವ್ನು ಹಿಂಗಂದ, ಅಥವಾ ಅವ್ನು ಯಾರೋ ದುಡ್ಡು ಕೊಡಲಿಲ್ಲ. ಅಲ್ಲ, ಯಾಕೆ ಅಂದರೆ ನಮ್ಮ ಒಂದು ಪರಿಸ್ಥಿತಿಗಳಿಗೆ ನಾವೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀವಿ. ಯಾಕೆ ಅಂದರೆ ನಾವೇ ಅವರಿಗೆ ಗ್ರಾಂಟೆಡ್ ಆಗಿ ನಾವು ತಗೊಳಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿರ್ತೀವಿ. ನಮ್ಮ ಜೀವನಕ್ಕೆ ನಮಗೆ ಏನು ಬೇಕು ಆ ಒಂದು ನಾವು ಇಂಪಾರ್ಟೆನ್ಸೇ ಕೊಡ್ತಾ ಇರೋದಿಲ್ಲ. ಇದರಿಂದ ಒಂದು ಕಾರ್ಮಿಕ್ ಲೂಪ್ ಕಲೆಕ್ಟ್ ಆಗಿರುತ್ತೆ. ಸೊ ಯಾವಾಗ ಇದನ್ನು ನಾವು ಬ್ರೇಕ್ ಮಾಡ್ತೀವಿ ಅಂತಂದರೆ, ನಮ್ಮ ಜೀವನದ ಬಗ್ಗೆ ನಾವು 100% ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ, ಮತ್ತು ನನ್ನ ಜೀವನದಲ್ಲಿ ಏನು ನಡೀತಿದೆ ಅವೇರ್ನೆಸ್ ತಗೊಂಡಾಗ, ಹಾಗೆ ಅದನ್ನು ಕಾನ್ಷಿಯಸ್ ಆಗಿ ಮುಂದೆ ಅದನ್ನು ನಾನು ಹೇಗೆ ಬ್ರೇಕ್ ಮಾಡಿ ನಾನು ಮುಂದೆ ಹೋಗಬೇಕು, ಇಲ್ಲ ನಾನು ಈ ಭಯನ ನನ್ನ ಸೈಡ್ಗಿಟ್ಟು ನಾನು ನನ್ನ ಒಂದು ಗ್ರೋತ್ಗೆ ನಾನು ಒಂದು ಹೆಜ್ಜೆ ಮುಂದೆ ಇಡಲೇಬೇಕು ಅಂತ ಅಂದಾಗ, ಯೂನಿವರ್ಸ್ ಕೂಡ ನಮ್ಮ ಜೊತೆಗೆ ಬಂದು ನಮ್ಮ ನಾವೇನು ಇವಾಗ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀವಿ, ನಮ್ಮಲ್ಲಿರುವಂತಹ ಈ ಡಿಸೈರ್ಗಳಿಗೆ ಒಂದು ಬಲ ಕೊಡುತ್ತೆ. ಇದಕ್ಕೆ ಬಲ ಕೊಡಬೇಕು ಅಂತಂದರೆ ನಮಗೆ ನಾವೇ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಅವೇರ್ನೆಸ್ ತಗೊಂಡು, ಕಾನ್ಷಿಯಸ್ ತಗೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟಾಗ, ಈ ಒಂದು ಕಾರ್ಮಿಕ್ ಲೂಪ್ ಅಂತ ನಮ್ಮ ಸುತ್ತ ಏನು ಕನೆಕ್ಟ್ ಆಗಿರುತ್ತೆ, ಯಾವುದೇ ಒಂದು ರಿಲೇಷನ್ಶಿಪ್ ವಿಷಯ ಇರ್ಬೋದು, ಹಣದ ವಿಷಯ ಇರ್ಬೋದು, ಅಥವಾ ಯಾವುದೇ ಒಂದು ಗ್ರೋತ್ ವಿಷಯಕ್ಕಿರ್ಬೋದು, ಅಥವಾ ಸಕ್ಸಸ್ಗಿರ್ಬೋದು, ಇದು ಏನು ಅಂತಂದರೆ ನಮಗೆ ನಾವು ಹಾಕೊಂಡಿರೋ ಸುತ್ತ ಬೇಲಿನ ಒಡೆದು ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ನಮ್ಮಲ್ಲಿರುವಂತಹ ಅವೇರ್ನೆಸ್ ಕ್ರಿಯೇಟ್ ಆಗಿ, ಕಾನ್ಷಿಯಸ್ನೆಸ್ ಕ್ರಿಯೇಟ್ ಆಗಿ ಈ ಕರ್ಮದ ಪ್ಯಾಟರ್ನ್ ಬ್ರೇಕ್ ಆಗುತ್ತೆ. ಸೊ ದಟ್ ನಿಮ್ಮ ಲೈಫಲ್ಲಿ ಈ ಒಂದು ಪದೇ ಪದೇ ಏನೋ ಒಂದು ಸಮಸ್ಯೆಗಳು ಬರ್ತಾ ಇದೆ, ಅಥವಾ ನೀವೇನು ಪದೇ ಪದೇ ಒಂದು ವ್ಯಕ್ತಿಯಿಂದ ಅಥವಾ ಬೇರೆ ವ್ಯಕ್ತಿಗಳಿಂದ ಪದೇ ಪದೇ ಅದೇ ಸಮಸ್ಯೆಗಳನ್ನ ನೀವು ಹುಟ್ಟಾಕ್ತಾ ಇದ್ದೀರಾ, ಇದನ್ನೆಲ್ಲ ತೊಡೆದು ನೀವು ಒಂದು ಹೆಜ್ಜೆ ಮುಂದೆ ಇಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕ್ ಲೂಪ್ ಅಂದರೆ ಏನು, ಅಥವಾ ಕಾರ್ಮಿಕ್ ಪ್ಯಾಟರ್ನ್ ಅಂದರೆ ಏನು, ಇದೇನಿಗೆ ನಮ್ಮ ಲೈಫಲ್ಲಿ ಬರುತ್ತೆ, ಹಾಗೆ ಇದರಿಂದ ನಾವು ಆಚೆ ಬರಬೇಕಂದ್ರೆ ಏನು ಮಾಡ್ಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತೀವಿ. ಹಾಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.